ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಬರ್ಡೇ ಪಾರ್ಟಿ ಇದೆ, ಒಂದಲ್ಲ ಎರಡಿದೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾರ್ದು ಏನು ಎತ್ತ ಅಂತ ನಾನು ಮುಂದೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಬನ್ನಿ. ನಾನು ಯಾಕೆ ಹಿಂಗೆ ಆಡ್ತೀನಿ ಅಂತಲೇ ಗೊತ್ತಾಗಲ್ಲ. ಓಕೆ ಬಾಯ್. ಅಲ್ಲಿ ತನಕ ಈಗ ನಮ್ಮ ಪಯಣ ಗಿರಿನಗರದ ಕಡೆಗೆ. ಹಾಯ್ ಗೈಸ್, ಟೆಡ್ಡಿ ತಗೊಳ್ಳೋಣ ಅಂತ ನಾವು ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ದೀವಿ. ನಮಗೆ ಅಲ್ಲಿಲ್ಲ ಅಲ್ಲಿಂದ ದೊಡ್ಡದು ಅಷ್ಟು ಇಷ್ಟ ಆಗಿದೆ, ರೆಡ್ ಕಲರ್. ರೇಟ್ ಅಡ್ಜಸ್ಟ್ ಆಗಿಲ್ಲ ಗೈಸ್, ಅದಕ್ಕೆ ಬೇಡ ಅಂತ ಹೋಗ್ತಾ ಇದ್ದೀವಿ ಮಾರ್ಕೆಟ್. ಇವರು ನಮ್ಮ ಹಸ್ಬೆಂಡು ಹಾಕ್ತೀನಿ ಕೊಡಿ ಅಂತಾರೆ, ಅವರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ 4000 ಹೇಳ್ತಾ ಇದ್ದಾರೆ. ಕೊನೆಗೂ ತಗೊಂಡಿಲ್ಲ ಗೈಸ್, ರೇಟ್ ಜಾಸ್ತಿ ಆಯಿತು ಅಂತ ನಾವು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಇನ್ನೊಂದು ಕಡೆಗೆ ಬಂದ್ವಿ. ಇಲ್ಲೂ ರೇಟು ಪರವಾಗಿಲ್ಲ, ಅಲ್ಲಿಂದ ಇಲ್ಲಿ ಹೋಲಿಸ್ಕೊಂಡ್ರೆ. ರೆಡ್ ಗೊಂಬೆ 1800 ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿಗೆ ಬೆಟರ್ ಅಂತ ಹೇಳ್ಬೋದು. ಫೈನಲಿ ಈ ಗೊಂಬೆನೇ ತಗೊಂಡ್ವಿ. ಈಗ ಇದನ್ನ ಹೆಂಗೆ ಕೂರಿಸ್ಕೊಂಡು ಹೋಗೋದು ಗಾಡೀಲಿ? ನನಗಿಂತ ಉದ್ದ ಇದೆ, ನನಗಿಂತ ದಪ್ಪ ಇದೆ. ನೋಡಿ ಗೈಸ್, ನನ್ನ ಗಂಡ ಆಡಬಾರ್ದು ಆಟನೇ ಆಡ್ತಾರೆ. ಬಾ, ಎಲ್ಲಿಗೆ ಬರೋದು? ಹೆಂಗೆ ಕೂರಿಸ್ಕೋದನ್ನ? ಹಾಕಿ ಅನ್ನಿ, ಏನಾದ್ರು ಒಂದು ಪ್ಯಾಕ್ ಮಾಡಿದ್ದು ಕೂರಿಸಿ ಅನ್ನಿ, ಅಂದ್ರು ಚೀಲ ಹಾಕಿ ಅವಂಕಿ ಅನ್ನಿ. ಮಂತದ್ದು ಹೆಂಗೆ ಕೂರ್ಸ್ಕೊ ಹೋಗೋದು? ನಾನೇ ಹಿಂದೆಗಡೆ ಕೂತ್ಕೊಂಡ್ಬಿಡ್ತೀನಿ. ಹೆಂಗದಿ ನೋಡಿ ಇಷ್ಟು ಅಪ್ಪಕ್ಕೆ. ಏನು ಬಾಯಿತು ಅದು? ಹೆಂಗ ಹೂವು ನೋಡಿ ಗಾಯ್ಸ್, ಹೇಗೋ ತಗೊಬಂದಿಟ್ವಿ. ನಂಗಂತೂ ತುಂಬ ಸಾಕಾಗ್ಬಿಡ್ತಪ್ಪ. ಅಲ್ಲಿಂದ ಇಲ್ಲಿ ತನಕ ನೋಡಿ ಎಷ್ಟು ಅಪ್ಪ ಇದೆ, ವರ್ಷ ಸಾಕಾಗೋಯ್ತು. ಹಾಯ್ ಗೈಸ್, ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ನನ್ನ ತಮ್ಮ ಕೇಕ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಮನೆಗೆ. ಹಾಯ್ ಗೈಸ್, ನಾವು ಮೇಲೆ ಪಾರ್ಲರ್ ಕೀ ಬಿಟ್ಬಿಟ್ಟಿದ್ವಿ. ಈಗ ನಾನು ನಮ್ಮ ಸಿಸ್ಟರ್ ಇಬ್ರು ಮೇಲ್ಗಡೆ ಕೀ ಸುಮ್ಮನಿರೇ, ನಾನು ಏನೋ ಒಂದು ಹೇಳ್ತೀನಿ, ಇವಳು ಏನೋ ಒಂದು ಹೇಳ್ಬಿಡ್ತಾಳೆ. ಅವ್ನು ನೋಡಿದ್ರೆ ತಮ್ಮ ಅಂದರೆ ಆ ತಮ್ಮ ಅಂತಾನೆ, ಇವಳು ನೋಡಿದ್ರೆ ಸಿಸ್ಟರ್ ಅಂದರೆ ಸಿಸ್ಟರ್ ಅಂತ. ಯಾವುದೋ ಒಂದು ನಾನೇ ನಿನ್ನ ಮದುವೆಗಿದ್ವಿ ಮಾಡ್ಕೊಳ್ಬೇಕಾ, ಏನಾದರೂ ಮಾಡಬೇಕಾ ಹೇಳಿ ಗೈಸ್. ಸುಮ್ಮನೆ ಅಣ್ಣ ತಂಗಿ ಇಬ್ರು ಹೆಂಗಾಡ್ತಾರೆ ಅಂದರೆ, ವಾ ಕೇಳೋರ್ನ ಕೀ ಜವಾಬ್ದಾರಿ ಇಲ್ಲ ಗೈಸ್ ಈ ಹುಡುಗಿಗೆ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಪಾರ್ಟಿ ಅಲ್ಲ ಅಂತ ಬಿಟ್ರೆ ಇವಳಿಗೆ ಏನು ಜವಾಬ್ದಾರಿ ಇಲ್ಲ. ಕರ್ಮ, ಈ ಹುಡುಗಿ ಜೊತೆ ಹೆಂಗೆ ನಮ್ಮ ಆಂಟಿ ಮೀನ್ಸ್ ಅವರಮ್ಮ ಅದೆಷ್ಟು ಕಷ್ಟಪಡ್ತಾರೋ ಈ ಹುಡುಗಿ ಜೊತೆ ಆಡೋಕ್ಕೆ. ಯಾವ ಪುಣ್ಯನೂ ಇಲ್ಲ. ಒಂದು ಕೆಲಸನೂ ಮಾಡಲ್ಲ ಗೈಸ್ ಮನೇಲಿ, ಒಂದು ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ. ಬರೀ ಹಿಂಗೆ ರೆಡಿ ಆಗೋದು, ಹಿಂಗೆ ಓಡಾಡೋದು ಅಷ್ಟೇ ಇವಳ್ದು. ನೋಡಿ ಗೈಸ್, ಆ ಕಡೆಯಿಂದ ನಾವು ತಗೊಬಂದ್ವಿ. ಇವಾಗ ನಮ್ಮ ಸಿಸ್ಟರ್ ಇಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಮುಂದೆ. ಅವ್ರಿಗಿಂತ ಇದು ಗೊಂಬೆನೇ ಎಷ್ಟು ದಪ್ಪ ಕಾಣಿಸ್ತೈತೆ ನೋಡಿ. ಕಾಣಿಸೋಕ್ಕಿಂತ ರೋಡಲ್ಲೆಲ್ಲ ಬರೀ ಅವ್ರನ್ನೇ ನೋಡೋರೇ ಆಗೋದ್ರು. ಸೇಮ್ ನಮ್ಮನ್ನು ಹಂಗೆ ಕುಂಬಳಗೂಡಿಂದ ಇಲ್ಲಿ ತನಕನೂ
ಎಲ್ಲ ಹಂಗೆ ರೇಗಿಸಿದ್ರು ನಮ್ಮನ್ನ. ಈಗ ಅವಳು ನೋಡಿ ಸಾಹಸ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಾವಳು. ಒಳ್ಳೆ ಸೋನು. ಆಮೇಲೆ ವೆಯ್ಟು ಇದೆ ಗೈಸ್ ಅದು ಗೊಂಬೆ. ಈಗ ಮನೆಗೆ ಸಾಗಿಸ್ತಾ ಇದ್ದಾರೆ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ.